ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಶ್ವಿನಿ. ಸೊ ಗಾಯ್ಸ್, ನಾನಿವತ್ತು ನಿಮಗೆ ಯೂಟ್ಯೂಬ್ಗೆ ವೀಡಿಯೋನ ಹೇಗೆ ಅಪ್ಲೋಡ್ ಮಾಡ್ತಾರೆ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ವೀಡಿಯೋನ ಯಾರು ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ವೀಡಿಯೋ ನೋಡಿ. ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗುತ್ತೆ. ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಸೊ ಪ್ಲೀಸ್ ವೀಡಿಯೋನ ನೋಡಿ, ನಿಮಗೆ ತುಂಬ ಯೂಸ್ ಆಗುತ್ತೆ. ಏನಕ್ಕಂದರೆ ವೀಡಿಯೋಸ್ನ ಮಾಡಿಬಿಡ್ಬೋದು, ಆದರೆ ಅದನ್ನು ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಏನಕ್ಕೆ ಅಂದರೆ ಯೂಟ್ಯೂಬ್ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದಾಗ ಒಂದು ವಿಷಯ ಗೊತ್ತಾದರೆ ಇನ್ನೊಂದು ಗೊತ್ತಾಗ್ತಾ ಇರಲಿಲ್ಲ. ಅಂದರೆ ಈಗ ತಂಬ್ಲೈನ್ನ ಹೇಗೆ ಚೇಂಜ್ ಮಾಡಬೇಕು ಮತ್ತು ಟಾಪಿಕ್ನ ಮತ್ತೆ ಚೇಂಜ್ ಮಾಡ್ಬೋದು, ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು, ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಯಾರಾದರೂ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಯೂಸ್ ಆಗಲಿ ಅಂತ ನನಗೆ ಗೊತ್ತಿರೋ ಅಷ್ಟೇ ಹೇಳ್ಕೊಡ್ತಾ ಇದ್ದೀನಿ. ಇದಿಷ್ಟೇ ಅಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ಇನ್ನೂ ನಿಮಗೆ ತಂಬ್ಲೈನ್ನ ಹೇಗೆ ಮಾಡ್ತಾರೆ ಮತ್ತು ಯೂಟ್ಯೂಬ್ನ ಹೇಗೆ ಕ್ರಿಯೇಟ್ ಮಾಡ್ತಾರೆ ಅನ್ನೋದನ್ನೆಲ್ಲ ಹೇಳ್ಕೊಡ್ತೀನಿ. ಏನಕ್ಕೆ ಅಂದರೆ ಯೂಟ್ಯೂಬ್ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದಾಗ ತುಂಬ ಕಷ್ಟಪಟ್ಬಿಟ್ಟಿದ್ದೀನಿ. ಏನಕ್ಕಂದರೆ ಒಂದು ವಿಷಯ ಗೊತ್ತಾದರೆ ಇನ್ನೊಂದು ಗೊತ್ತಾಗ್ತಿರ್ಲಿಲ್ಲ, ಒಂದು ಗೊತ್ತಾದರೆ ಮತ್ತೊಂದು ಗೊತ್ತಾಗ್ತಾ ಇರಲಿಲ್ಲ, ತಂಬ್ಲೈನ್ ಹೇಗೆ ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ, ಮತ್ತು ಅದನ್ನು ತಂಬ್ಲೈನ್ನ ಎಲ್ಲಿ ಚೇಂಜ್ ಮಾಡಬೇಕು ಅನ್ನೋದೆಲ್ಲ ಗೊತ್ತಾಗ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ವೀಡಿಯೋನ ಯಾರು ಎಲ್ಲ ಸ್ಕಿಪ್ ಮಾಡಬೇಡಿ, ಫುಲ್ ವೀಡಿಯೋ ನೋಡಿ, ನಿಮಗೆ ತುಂಬ ಯೂಸ್ ಆಗುತ್ತೆ ವಿಡಿಯೋ. ಸೊ ನಾನಿವಾಗ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ನಿಮಗೆ ಯಾವ ರೀತಿ ವೀಡಿಯೋನ ಅಪ್ಲೋಡ್ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ. ಫಸ್ಟು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಪ್ಲಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟು ನೀವು ಇವಾಗ ವೀಡಿಯೋಸ್ ಹಾಕ್ತೀನಿ ಅಂದರೆ ವೀಡಿಯೋ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲ ಶಾರ್ಟ್ ವೀಡಿಯೋಸ್ ಹಾಕ್ತೀನಿ ಯೂಟ್ಯೂಬ್ಗೆ ಅಂದರೆ ಶಾರ್ಟ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲ ನೀವು ಲೈವ್ಗೆ ಹೋಗ್ತೀನಿ ಅಂದರೆ ಲೈವ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲ ನೀವು ಯಾವ್ದಾದ್ರು ಫೋಟೋಸ್ಗಳು ಪೋಸ್ಟ್ ಮಾಡ್ತೀನಿ ಅಂದರೆ ಪೋಸ್ಟ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಾನಿವತ್ತು ನಿಮಗೆ ವೀಡಿಯೋನ ಹೇಗೆ ಅಪ್ಲೋಡ್ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ. ನೋಡಿ, ವಿಡಿಯೋ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೀವು ಯಾವ ವಿಡಿಯೋನ ಇವತ್ತು ಹಾಕ್ಬೇಕಂತ ಇದ್ದೀರಾ ಆ ವಿಡಿಯೋದ ಮೇಲೆ ಸೆಲೆಕ್ಟ್ ಮಾಡಿ. ನೋಡಿ, ಇವಾಗ ನೆಕ್ಸ್ಟ್ ಅಂತಿದೆಯಲ್ಲ, ನೆಕ್ಸ್ಟ್ ಅಂತ ಕೊಡಿ. ಬಂತು. ಸೊ ಇವಾಗ ಫಸ್ಟು ನೀವು ಇಲ್ಲಿ ಕ್ರಿಯೇಟೆಡ್ ಟೈಟಲ್ ಅಂತಿದೆಯಲ್ಲ, ನೀವು ಯಾವ ಟಾಪಿಕ್ ಬಗ್ಗೆ ಮಾಡ್ತಾ ಇದ್ದೀರಾ ಅದು ಟೈಟಲ್ ನೇಮ್ ಕೊಡಬೇಕು. ನೋಡಿ, ನಾನಿವಾಗ ಜಸ್ಟ್ ಹಂಗೆ ಕೂಲಿ ಕಾರ್ಮಿಕರದ ಬಗ್ಗೆ ನಾನಿಲ್ಲಿ ಟಾಪಿಕ್ ಮಾಡಿರೋದು ವಿಡಿಯೋ. ನಾನಿವಾಗ ಕೂಲಿ ಕಾರ್ಮಿಕರದ್ದು ಟಾಪಿಕ್ ಕೊಡ್ತೀನಿ. ಕೂಲಿ ಕಾರ್ಮಿಕ. ಮಾಡಿಸಿಲ್ಲ ಅಂದರೆ ಇವಾಗಲೇ ಮಾಡಿಸ್ಕೊಳ್ಳಿ. ಅಮೌಂಟ್ ಒಂದು ನಿಮಿಷ. ದುಡ್ಡು ಬರುತ್ತೆ. ಸೊ ಓಕೆನಾ, ಟಾಪಿಕ್ ಅಂದರೆ ಟೈಟಲ್ ಕೂಡ ರೆಡಿ ಆಯಿತು. ಇವಾಗ ನಾನೀಗ ಅಪ್ಲೋಡ್ ಕೊಡ್ತಾ ಇದ್ದೀನಿ. ಇವಾಗ ಇದು ಅಪ್ಲೋಡ್ ಆಗುತ್ತೆ. ನೆಕ್ಸ್ಟ್ ಇವಾಗ ನಾವು ತಂಬ್ಲೈನ್ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಆ ತಂಬ್ಲೈನ್ ಹಾಕಬೇಕು. ತಂಬ್ಲೈನ್ನ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತಿದೆಯಲ್ಲ, ಯೂಟ್ಯೂಬ್ ಸ್ಟುಡಿಯೋದ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇವಾಗ ಇಲ್ಲಿ ಬಂದಿದೆ ಕೂಲಿ ಕಾರ್ಮಿಕರ ಕಾರ್ಡ್ ಮಾಡಿಸಿಲ್ಲ ಅಂದರೆ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇವಾಗ ನಾನು ಇಲ್ಲಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತಂಬ್ಲೈನು, ಅದನ್ನು ಇವಾಗ ಇಲ್ಲಿಗೆ ಹಾಕಬೇಕು. ಇಲ್ಲಿ ಪೆನ್ಸಿಲ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಟೈಟಲ್ ಅಲ್ಲಿ ಕೊಡ್ದೇನೆ ಹಂಗೆ ಅಪ್ಲೋಡ್ ಮಾಡಿದ್ರು ಇಲ್ಲಿ ಬಂದು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಟೈಟಲ್ ಕೂಡ ಕೊಡ್ಬೋದು. ನೀವು ಟೈಟಲ್ ಚೇಂಜ್ ಮಾಡ್ತೀನಿ ಅಂದರೆ ಇಲ್ಲಿ ನೋಡಿ, ಟೈಟಲ್ ಮೇಲೆ ಈ ರೀತಿ ಕ್ಲಿಕ್ ಮಾಡಿ, ಈ ರೀತಿ ಚೇಂಜ್ ಮಾಡ್ತೀನಿ ಅಂದರೆ ಚೇಂಜ್ ಮಾಡ್ಬೋದು ನೀವು.
ಇಂಟು ಇದೆಯಲ್ಲ, ಈ ಇಂಟು ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಹೋಗುತ್ತೆ. ಚೇಂಜ್ ಮಾಡ್ಬೋದು. ಮತ್ತು ಇಸ್ಕೊಳ್ಳಿ ದುಡ್ಡು ಬರುತ್ತೆ. ನೆಕ್ಸ್ಟ್ ಇವಾಗ ಪೆನ್ಸಿಲ್ ಇದೆಯಲ್ಲ, ಇಲ್ಲಿ ಮತ್ತೆ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದರ ತಂಬ್ಲೈನ್ ಚೇಂಜ್ ಆಗುತ್ತೆ. ಇದು ಬರೀ ನಾವು ಟೈಟಲ್ ಚೇಂಜ್ ಮಾಡಬೇಕು ಅಂದರೆ ಟೈಟಲ್ ಚೇಂಜ್ ಮಾಡಿ ಇಲ್ಲಿ ಸೇವ್ ಅಂತಿದೆಯಲ್ಲ, ಈ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಇವಾಗ ಸೇವ್ ಆಯಿತು. ನೆಕ್ಸ್ಟ್ ಇವಾಗ ನಾವಿಲ್ಲಿ ಏನು ತಂಬ್ಲೈನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಚೇಂಜ್ ಮಾಡಬೇಕು. ನೋಡಿ, ಇಲ್ಲಿ ಮತ್ತೆ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ಮತ್ತೆ ಪೆನ್ಸಿಲ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ, ಕಸ್ಟಮ್ ತಂಬ್ಲೈನ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಾವು ಏನು ತಂಬ್ಲೈನ್ನ ರೆಡಿ ಮಾಡ್ಕೊಂಡಿದ್ದೀವಿ ಅದು ಬರುತ್ತೆ ನೋಡಿ. ಕೂಲಿ ಕಾರ್ಮಿಕರ ಕಾರ್ಡ್ ಮಾಡಿಸಿಲ್ಲ ಅಂದರೆ ಇವಾಗಲೇ ಮಾಡಿಸ್ಕೊಳ್ಳಿ, ಪಕ್ಕ ದುಡ್ಡು ಬರುತ್ತೆ. ನಾನು ಇವಾಗ ಇಲ್ಲಿ ಡನ್ ಕೊಡ್ತೀನಿ. ನೋಡಿದ್ರಾ? ನೆಕ್ಸ್ಟ್ ಇವಾಗ ಇಲ್ಲಿ ಸೇವ್ ಅಂತಿದೆಯಲ್ಲ, ಸೇವ್ ಅಂತ ಕೊಡಿ. ಸ್ವಲ್ಪ ನೆಟ್ ಸ್ಲೋ. ಇದು ಇವಾಗ ಸೇವ್ ಆಯಿತು. ವಿಡಿಯೋ ಅಪ್ಲೋಡ್ ಆದಾಗ ಅಲ್ಲಿ ಬಂದಿರುತ್ತೆ ನೋಡಿ, ಸೇವ್ ಆಯಿತು. ಮತ್ತೆ ನೀವೇನಾದರೂ ಚೇಂಜ್ ಮಾಡಬೇಕು ಅಂದರೆ ಸೇಮ್ ಇಲ್ಲಿ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಮತ್ತೆ ಇಲ್ಲಿ ಪೆನ್ಸಿಲ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಸೇಮ್ ಅದೇ ರೀತಿ ಇಲ್ಲಿ ಚೇಂಜ್ ಅಂತ ಬರುತ್ತೆ, ಚೇಂಜ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೇನಾದರೂ ಬೇರೆ ಥರ ತಂಬ್ಲೈನ್ ಚೇಂಜ್ ಮಾಡಬೇಕು, ವ್ಯೂಸ್ ಬರ್ತಿಲ್ಲ ಅಂದಾಗ ಈ ರೀತಿ ಮತ್ತೆ ನೀವು ಚೇಂಜ್ ಮಾಡ್ಬೋದು. ಡನ್ ಅಂತ ಕೊಟ್ಟರೆ ಡನ್ ಆಗುತ್ತೆ. ಆಮೇಲೆ ಇಲ್ಲಿ ಸೇವ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ. ನಿಮಗೆ ತಂಬ್ಲೈನ್ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಫೋಟೋಸ್ನ ಹಾಕಿ ತಂಬ್ಲೈನ್ ಮಾಡೋದು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಿಮಗೆ ಇನ್ನೂ ಏನಾದರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಕಮೆಂಟ್ಸ್ ಮಾಡಿ. ಸೊ ನೀವು ಕಮೆಂಟ್ಸ್ ಮಾಡಿದ್ರೆ ಮಾತ್ರ ನಾನು ನಿಮಗೆ ಹೇಳ್ಕೊಡೋಕ್ಕಾಗೋದು. ಏನಕ್ಕಂದರೆ ನಿಮಗೆ ಯಾವ ವಿಷಯದ ಬಗ್ಗೆ ಗೊತ್ತಿಲ್ಲ ಅನ್ನೋದು ನನಗೆ ಗೊತ್ತಾಗುತ್ತೆ. ನೀವು ಕಮೆಂಟ್ಸ್ ಮಾಡಿದ್ರೆ ನಾನು ಗೊತ್ತಿರೋಷ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ, ಇಷ್ಟೇ. ಮತ್ತೆ ನೀವು ಟಾಪಿಕ್ ಅದೇ ರೀತಿ ಚೇಂಜ್ ಮಾಡ್ತೀನಿ ಅಂದರೆ ಮತ್ತೆ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಈ ರೀತಿ ಟಾಪಿಕ್ ಚೇಂಜ್ ಮಾಡ್ತೀನಿ ಅಂದರೆ ಮಾಡ್ಬೋದು. ಇವಾಗ ಅದು ವಿಡಿಯೋ ಅಪ್ಲೋಡ್ ಆಗಬೇಕು. ವಿಡಿಯೋ ಅಪ್ಲೋಡ್ ಆದಮೇಲೆ ಬರುತ್ತೆ ನೋಡಿ. ಮತ್ತೆ ನೀವೇನಾದರೂ ಈಗ ಅದೇ ನಾನು ಆವಾಗಲೇ ಹೇಳ್ದಂಗೆ ವ್ಯೂಸ್ ಬರ್ತಿಲ್ಲ ಅಂದರೆ ಮತ್ತೆ ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋಗೆ ಬಂದು ನೀವು ತಂಬ್ಲೈನ್ನ ಚೇಂಜ್ ಮಾಡ್ಕೊಳ್ಬೋದು. ಎಷ್ಟು ಸಲನಾದರೂ ಚೇಂಜ್ ಮಾಡ್ಕೋಬೋದು ನೋಡಿ. ಸೇಮ್ ಅದೇ ರೀತಿ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ತಂಬ್ಲೈನ್ ಕೂಡ ಚೇಂಜ್ ಮಾಡ್ಕೋಬೋದು. ನೋಡಿದ್ರಲ್ಲ, ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡೋದು ಎಷ್ಟೊಂದು ಸುಲಭ ಅಂತ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.